ಹಾಯ್ ಫ್ರೆಂಡ್ಸ್, ಫ್ಲೇವರ್ ಬೈ ಶಿಬಾ ಚಾನಲ್ಗೆ ಸ್ವಾಗತ. ಇವತ್ತು ಏನು ಸ್ಪೆಷಲ್ ಅಂತ ಹೇಳಿದ್ರೆ ಹೋಮ್ ಮೇಡ್ ಮಸಾಲಗಳು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಮನೇಲೇ ಮಾಡುವಂಥದ್ದು. ಆಮೇಲೆ ಫ್ರಿಡ್ಜಲ್ಲಿ ಅದನ್ನು 1 ಮಂತ್ ಬೇಕಾದರೂ ಇಟ್ಕೊಳ್ಬೋದು, ಏನೂ ಆಗೋದಿಲ್ಲ, ತುಂಬ ಚೆನ್ನಾಗಿರುತ್ತೆ. ಅದು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನೋಡಿ. 1 ಇಡಿಯಷ್ಟು ಶುಂಠಿ, ಇದರ ಸಿಪ್ಪೆಲ್ಲ ತೆಗೆದು ಕ್ಲೀನ್ ಮಾಡಿ 1 ಇಡಿಯಷ್ಟು ಶುಂಠಿ, 2 ಇಡಿಯಷ್ಟು ಬೆಳ್ಳುಳ್ಳಿ, ಇದು ಮೆಜರ್ಮೆಂಟು ಆಯಿತಾ. 1 ಇಡಿ ಶುಂಠಿ, 2 ಇಡಿ ಬೆಳ್ಳುಳ್ಳಿ, ಅದನ್ನ ಕ್ಲೀನ್ ಮಾಡ್ಕೊಳ್ಳಿ. ಆಮೇಲೆ 2 ಟೇಬಲ್ ಸ್ಪೂನು ಸೋಂಪು, ಇದು ಸೋಂಪು ಮತ್ತು ಏಲಕ್ಕಿ. ಆಮೇಲೆ ಇದು ಹೂವು ಹೇಳ್ತಾರಲ್ಲ ಮಸಾಲೆದು, ಇದು ಕೂಡ ಮಸಾಲ ಪದಾರ್ಥನೇ. ಮತ್ತು ಲವಂಗ, ಇದಿಷ್ಟನ್ನು ರೆಡಿ ಮಾಡ್ಕೊಳ್ಳಿ ಆಯಿತಾ. ಅದಾದಮೇಲೆ ಈ ಮಸಾಲನ ಮಾಡಿಟ್ಕೊಂಡ್ರೆ ನಿಮಗೆ ಭಾಳ ಈಸಿ. ಮನೆಯಲ್ಲಿ ವೆಜಿಟೇಬಲ್ ಬಾತ್ ಮಾಡಲಿಕ್ಕೆ, ಬಿರಿಯಾನಿ ಮಾಡಲಿಕ್ಕೆ, ಯಾವುದಾದ್ರೂ ಸ್ಪೈಸಿ ಅಡುಗೆಲ್ಲ ಮಾಡುವಾಗ ಆ ಪೇಸ್ಟ್ ಹಾಕ್ಲಿಕ್ಕೆಲ್ಲ ಭಾಳ ಈಸಿ ಇದು ಮಾಡಿಟ್ಕೊಂಡ್ರೆ. ಇಲ್ಲಾಂದ್ರೆ ಒಂದೊಂದೇ ಹುಡುಕಿ ಬಾಕ್ಸಿಂದ ತೆಗೆದು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿ ಮಾಡಬೇಕಲ್ವ. ಅದಕ್ಕೆ ಈಸಿ ಮೆಥಡ್ ಇದು, ಮನೇಲಿ ಮಾಡ್ಕೊಳ್ಳಿ. ಅದು ಎಸ್ಪೆಷಲಿ ಡ್ಯೂಟಿಗೆ ಹೋಗುವಂಥವ್ರು ನೋಡಿ. ಶುಂಠಿ ಬೆಳ್ಳುಳ್ಳಿ ಹಾಕಿದ್ದೀನಿ, ಅದಾದಮೇಲೆ ಸೋಂಪು ಹಾಕ್ತಿದ್ದೀನಿ, ಲವಂಗ, ಆಮೇಲೆ ಚಕ್ಕೆ, ಅದು ಹಾಕ್ಬಿಟ್ಟು ಆ ಮಸಾಲ ಪದಾರ್ಥಗಳು ಏನಿದೆ ಅದು ಹೂವು ಮತ್ತು ಇದನ್ನು ಹಾಕ್ಕೊಳ್ಬೇಕು. ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಬಿಟ್ಟು ಚೆನ್ನಾಗಿ ನೈಸಾಗಿ ಬ್ಲೆಂಡ್ ಮಾಡ್ಕೊಳ್ಳಿ, ಚೆನ್ನಾಗಿ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ಇದನ್ನು ಪ್ರಿಸರ್ವ್ ಮಾಡಿ ಫ್ರಿಡ್ಜಲ್ಲಿ ಇಟ್ಕೊಳ್ಳಿ. 1 ಮಂತ್ ಆದರೂ ಅದೇನೂ ಆಗೋದಿಲ್ಲ. ನಿಮ್ಗೆ ಯಾವ ಟೈಮಲ್ಲಿ ನಾನ್ ವೆಜ್ ಮಾಡೋರಾದರೂ ಸರಿ ಅಥವಾ ವೆಜ್ ಮಾಡೋರಿಗೂ ಏನಾದರೂ ಒಂಚೂರು ಮಸಾಲ ಪದಾರ್ಥ ಹಾಕಬೇಕು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆ ಗರಂ ಮಸಾಲೆ ಹಾಕಬೇಕು ಅಂದರೆ ಫ್ರಿಡ್ಜಿಂದ ತೆಗಿರಿ, 1 or 2 ಸ್ಪೂನ್ ಹಾಕಿ ಸೂಪರಾಗಿ ಬರುತ್ತೆ ಅಡುಗೆ. ಇದು ನಾನು ಮನೆಯಲ್ಲಿ ಮಾಡ್ಕೊಳ್ಳೋವಂಥದ್ದು, ನೀವು ಮಾಡಿ. ಹಾಗೆ ಇದು ಗ್ರೀನ್ ಮಸಾಲೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಇದು ಜಾಸ್ತಿ ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣಸಿನ್ಕಾಯಿ, ಚಕ್ಕೆ ನೋಡಿ, ಹಸಿಮೆಣಸಿನ್ಕಾಯಿನ ಅಷ್ಟೇ ಜಾಸ್ತಿ ಇರಬೇಕು. ಬೆಳ್ಳುಳ್ಳಿ 3 ಉಂಡೆ ತೊಗೊಳ್ಳಿ, ಪೆಪ್ಪರು 1 ಸ್ಪೂನು, ಆಮೇಲೆ ಶುಂಠಿ ಸ್ವಲ್ಪ 2 ಪೀಸಷ್ಟು ಕಾಣ್ತಿದೆ ಅಲ್ವಾ, 4 ಲವಂಗ, 4 ಏಲಕ್ಕಿ, ಅದಷ್ಟನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳಿ ಆಯಿತಾ. ಇದರಲ್ಲಿ ಮೇಯ್ನಾಗಿ ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಜಾಸ್ತಿ ಇರಬೇಕು. ಇದು ಗ್ರೀನ್ ಮಸಾಲ ರೆಡಿ ಇರುವಂಥ ಮಸಾಲ, ತುಂಬ ಚೆನ್ನಾಗಾಗುತ್ತೆ. ನೀವು ಟ್ರೈ ಮಾಡಿ. ಬಾಯ್. ಡ್ಯೂಟಿಗೆ ಹೋಗೋರಿಗೆ, ಬ್ಯಾಚುಲರ್ಸ್ಗೆ ಇದು ತುಂಬಾ ಯೂಸ್ ಆಗ್ತದೆ. ನೀವು ಟ್ರೈ ಮಾಡಿ, ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಟೇಕ್ ಕೇರ್, ಬಾಯ್.